ಎಲ್ಲರಿಗೂ ನಮಸ್ಕಾರ. ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಲೂಗಡ್ಡೆ ಕಬಾಬ್. ಆಲೂಗಡ್ಡೆ ಕಬಾಬು ಮಾಡೋದು ಹೇಗೆ ನೋಡೋಣ ಬನ್ನಿ. ಕಬಾಬ್ ಪೌಡ್ರ್ ಇಲ್ಲದೆ ನಾವು ಆಲೂಗಡ್ಡೆ ಕಬಾಬನ್ನು ಮಾಡ್ತಾಯಿದ್ದೀವಿ. 1 ಸ್ಪೂನು ನಾನು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ. 1-1.5 ಸ್ಪೂನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಕಾರ್ನ್ಫ್ಲೋರು, ಇದು 1.5 ಸ್ಪೂನು ತೊಗೊಂಡಿದ್ದೀನಿ. ಒಂದು 4 ಆಲೂಗಡ್ಡೆ ತೊಗೊಂಡು ಸಿಪ್ಪೆ ತೆಗೆದು ಇಟ್ಕೋಬೇಕು. ಆಮೇಲೆ ಇದು ಚಾಟ್ ಮಸಾಲನೂ ತೊಗೊಳ್ಳೋಣ. ನೋಡಿ, ಇವಾಗ ಆಲೂಗಡ್ಡೆ ತೊಗೊಂಡು ನಾವು ಇದನ್ನು ಕಬಾಬ್ ಥರ ಹೆಚ್ಕೋಬೇಕು. ಸ್ವಲ್ಪ ದಪ್ಪನಾಗೆ ಹೆಚ್ಕೊಂಡ್ರೆ ಸಾಕು. ಈ ರೀತಿ 1ರಲ್ಲಿ 4 ಮಾಡ್ಕೋಬೇಕು. ಈ ರೀತಿ ಹೆಚ್ಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಮಾಡ್ಕೊಂಡು ತಿನ್ಬೋದು. ಚಿಕ್ಕ ಮಕ್ಕಳಿಗೂ ದೊಡ್ಡರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಆಲೂಗಡ್ಡೆ ಕಬಾಬು. ಮಕ್ಕಳು ಕೂಡ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ನಾವು ಮಾಡ್ಕೋಬೇಕು. ಸ್ಟವ್ ಮೇಲೆ ನಾನು ನೀರು ಇಟ್ಕೊಂಡಿದ್ದೀನಿ. ಇದನ್ನು ಈಗ ನೀರು ಕೂಡ ಕುದಿಲಿಕ್ಕೆ ಬಂದಿದೆ. ಕುದಿಯೋವಾಗ ನಾವು ಈ ಆಲೂಗಡ್ಡೆ ಕಟ್ ಮಾಡ್ಕೊಂಡಿರ್ತಾವಲ್ಲ ಅದನ್ನು ಹಾಕ್ಕೋಬೇಕು. ಒಂದು 3 ನಿಮಿಷ 4 ನಿಮಿಷ ಬಿಸಿನೀರಿನಲ್ಲೇ ಬಿಟ್ಟು ಆಮೇಲೆ ನಾವು ತೆಗಿಬೇಕು. ಆವಾಗ ಸ್ವಲ್ಪ ಮೆತ್ತಗಾಗಿರುತ್ತೆ, ಕಬಾಬ್ಗೆ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ಅದಕ್ಕೆ ಇಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. ಪೌಡರನ್ನು ಹಾಕ್ತಾಯಿದ್ದೀನಿ. ನಂತರ ಅಕ್ಕಿ ಹಿಟ್ಟು, ನಂತರ ಇದು ಕಾರ್ನ್ಫ್ಲೋರು. ಇಷ್ಟು ಮಾಡಿದರೆ ಇದೇ ಕಬಾಬ್ ಪೌಡರು ಆಗುತ್ತೆ. ಇಷ್ಟು ಐಟಮ್ ಹಾಕಿದರೆ ಇದು ಕಬಾಬ್ ಪೌಡ್ರು ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಎಷ್ಟು ಆಲೂಗಡ್ಡೆ ತಗೊಂಡೆವೋ ಅಷ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೆ, ಇಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಆಲೂಗಡ್ಡೆ ಕುದೀತಾ ಇದೆ. ಇದನ್ನು ಒಂದು 3 ನಿಮಿಷ ಕುದಿಸ್ಬೇಕು. ಇದನ್ನ ಒಂದು 3 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಇದು ಆಗಿದೆ. ತಕ್ಕೊಳ್ಳೋಣ. ಈಗ ಸ್ವಲ್ಪ ಗಟ್ಟಿ ಇರುವಾಗಲೇ ನಾವು ತಕ್ಕೊಳ್ಬೇಕಿದ್ವಿ. ಒಂದು 3 ನಿಮಿಷ ಕುದಿಸ್ಕೊಂಡು ಸ್ವಲ್ಪ ಗಟ್ಟಿ ಇರಬೇಕಾದ್ರೆ ನಾವು ತಕ್ಕೊಂಬಿಡ್ಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕು. ನಾವು ಆಫ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು
ಇದನ್ನು ಕಲಿಸ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಕ್ಲೀನಾಗಿ ಗಂಟಿಲ್ದ ಹಾಗೆ ಕಲಿಸ್ಕೋಬೇಕು. ಈ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಹಾಕೋಣ. ನೋಡಿ, ಇದನ್ನು ಹಿಂಗೆ ಕಲಿಸ್ಕೋಬೇಕು. ಹಿಂಗೆ ಎಲ್ಲ ಹತ್ತಬೇಕು. ಇದಕ್ಕೆ ಆಲೂಗಡ್ಡೆಗೆ ಇದು ಮಸಾಲ, ಕಬಾಬ್ ಪೌಡ್ರಿನ ಮಸಾಲ ಹತ್ತಬೇಕು. ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಎಣ್ಣೆ ಕಾದಿದೆ. ಈಗ ಕಬಾಬು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆ ಕಬಾಬಿಂದು, ಅದನ್ನು ಹಾಕೋಣ. ನಾವು ಇದನ್ನು ಸಣ್ಣ ಉರಿಯಲ್ಲೇ ನಾವು ಬೇಯಿಸ್ಕೋಬೇಕು. ಈಗ ಇದನ್ನು ತಕ್ಕೊಳ್ಳೋಣ. ಮತ್ತೆ ಇನ್ನೊಂದು ಸರಿ ನಾವು ಬೇಯಿಸ್ಕೊಂಡ್ರಾತು. ನಾವು ಇನ್ನೊಂದು ರೌಂಡನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಆಗ್ತಾಯಿದೆ ಕಬಾಬು. ನಾವು ಇದನ್ನ ಸಣ್ಣ ಉರಿಯಲ್ಲೇ ನಾವು ಸ್ವಲ್ಪ ಬೇಯಿಸ್ಕೋಬೇಕು. ಇದನ್ನ ಆಲೂಗಡ್ಡೆ ಕಬಾಬು. ಇದು ಸ್ವಲ್ಪ ತಕ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದು ಆಗಿದೆ. ತಕ್ಕೊಳ್ಳೋಣ.
ಈ ರೀತಿ ಬರುತ್ತೆ ಆಲೂಗಡ್ಡೆ ಕಬಾಬ್ ಅಂದರೆ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ. ಇದು ಚಾಟ್ ಮಸಾಲ. ಈ ಚಾಟ್ ಮಸಾಲನ ನಾವು ಹಾಕ್ಕೊಳ್ಳೋಣ. ಚಾಟ್ ಮಸಾಲ ಹಾಕ್ಕೊಳೋದ್ರಿಂದ ರುಚಿಯಾಗಿ ಬರುತ್ತೆ. ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಕು. ನೋಡಿ ಎಷ್ಟು ಗರಿ ಗರಿಯಾಗಿದೆ. ಆಲೂಗಡ್ಡೆ ಕಬಾಬು ನೋಡಿ, ರುಚಿಯಾದ ಆಲೂಗಡ್ಡೆ ಕಬಾಬು ಸರ್ವ್ ಮಾಡಿಕೊಂಡು ಬಂದಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ. ನೀವು ಮನೆಯಲ್ಲಿ ಮಾಡಿ ನೋಡಿ. ಧನ್ಯವಾದಗಳು.